ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಾವು ಕೋಡಿ ಬೀಚ್ ಹೊಂಟಿದ್ದೀವಿ. ನಾವು 3 ಜನ ಆಗಿ 5 ಜನ ಆಗಿ ಕೋಡಿ ಬೀಚ್ ಹೊಂಟಿದ್ದೀವಿ. ಈಗ ಟೈಮಿಂಗು 2:55 ಆಗಿದೆ. ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ. ನೋಡುವ ಅಲ್ಲಿ ಏನ್ರಿ ಸಿಕ್ಕರೆ ಏನು ಕುಡಿದು ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಬಟ್ ಜಳಕ 3 ದಿನ ಆಯ್ತು, ಜಳಕ ಮಾಡಿಲ್ಲ. ಅಲ್ಲಿ ಹೋಗಿ ಉಪ್ಪು ನೀರನ್ನ ಜಳಕ ಮಾಡಿ ಉಚ್ಚಿ ಹೋದು ಸುಮ್ಮನೆ ಈ ಕಡೆ ಬರ್ತೀವಿ. ನೋಡುವ ಅದು ಉಪ್ಪ ಇದು ಉಪ್ಪ ಎಲ್ಲ ಮಿಕ್ಸ್ ಆಗತ್ತ, ಯಾರಿಗೂ ಗೊತ್ತಾಗಲ್ಲ. ಗೊತ್ತಿಲ್ಲ, ಹೋಗೋದಷ್ಟೇ ಗೊತ್ತು. 5 ಮಂದಿ ಹೊಂಟಿವಿ. 5 ಮಂದಿಯಾಗ ಎಷ್ಟು ಮಂದಿ ವಾಪಸ್ ಬರ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಬಂದ್ಮ್ಯಾಗ ಹಂಗೇನ್ರಿ ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ, ಎಷ್ಟು ಜನ ಅದೀವಿ ಅಂತ ಹೇಳಿ ನೀವೇ ಲೆಕ್ಕ ಮಾಡ್ರಿ. ಮಿಸ್ಸಿಂಗ್ ಆದವ್ರದ್ದು RIP ಸ್ಟೇಟಸ್ ಹಾಕೊಂಡ್ಬಿಡ್ರಿ. ಎಲ್ಲರೂ ಒಂದು ಫೋಟೋ ಲಾಸ್ಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಏನಂದ್ರ ಈಗ ಹೊಂಟಿವಿ, ಅಲ್ಲಿ ಹೋದ್ಮೇಲೆ ಹೆಂಗ ಏನ್ ಮಾಡ್ತಾರ ಅಂತ ಹೇಳಿ ತಿಳಿಸ್ತೀವಿ. ಅಲ್ಲಿ ಮಟ್ಟ ಹಾಗೆ ವೇಟಿಂಗ್ ಮಾಡ್ತೀರಿ, ವೇಟಿಂಗ್ ಮಾಡ್ಕೊಂತೀರಿ. ನಮ್ಮ ವಿಡಿಯೋಗಾಗಿ ಸರ್ಪ್ರೈಸ್ ಮಾಡಿ. ಆಕ್ಚುಲಿ ನಾ PUC 4 ಸರಿ ಫೇಲ್ ಆಗಿನಿ, ಹಂಗಾಗಿ ನನಗೆ ಇಂಗ್ಲಿಷ್ ಅವಾಗ ಕಟ್ ಆಗುತ್ತೆ. ಒಂದ್ ಸ್ವಲ್ಪ ಹೊಟ್ಟೆ ಕಟ್ ಆದಾಗ ಇವ ಬ್ಯಾಕಪ್ ಮಾಡ್ಕೊತಾನು. ತಪ್ಪಿದ್ದಲ್ಲಿ ಕ್ಷಮಿಸಿ. ಡಿಗ್ರಿ ರನ್ನಿಂಗ್ ಐತಿ, ಬಟ್ ಫಸ್ಟ್ 2 ಹೋಗ್ಯಾವು. ಇಲ್ಲೊಬ್ಬ ಸೆಕೆಂಡ್ PUC ಫೇಲ್ ಅದ. ಎಲ್ಲೋ ಸೆಕೆಂಡ್ PUC ಫೇಲ್, ಸೆಕೆಂಡ್ PUC 2 ಫೇಲ್ ಆಗ್ಯಾನು. ಹೋಗಿಲ್ಲ. ಬಟ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲಾರು ಅನ್ಪಡಿಸ್ಕೊಳ್ಳೋ ಮಕ್ಕಳೇ. ಎಲ್ಲಾರು ಕೂಡ ಒಂದೇನೇನೋ ಮಾಡತ್ತೀವಿ. ಆಕ್ಚುಲಿ ಇದು ಸಾಸ್ತಾನ, ಇದು ಉಡುಪಿ ರೋಡ, ಇದು ಕುಂದಾಪುರ ರೋಡ. ಈ ಸ್ಟ್ರೈಟ್ ಹೋದ್ರೆ ಇದು ಕೋಡಿ ಬೀಚ್. ಪರಮೇಶ್ವರ್ ಹೇಳ್ರಿ, ಬರ್ರಿ ಮುಂದ್ ಬರ್ರಿ ನೀವು. ಪರಮೇಶ್ವರ್, ನೀವೀಗ ಕೋಡಿ ಬೀಚ್ ಹೊಂಟ್ರಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನ್ರಿಪ್ಪ, ಬಂದಿನಿ ಫಸ್ಟ್ ಟೈಮ್ ಬರಕತ್ತೀನಿ, ನೋಡೋಣ. ಎಕ್ಸೈಟ್ಮೆಂಟ್ ಆಗೈತಿ ಹೆಂಗಿರ್ತದ ಬೀಚ್ ಅಂತ. ಇಲ್ಲ ಕೋಡಿ ಬೀಚ್ ಫಸ್ಟ್ ಟೈಮ್ ಹೊಂಟಿರೋದು. ಕೋಡಿ ಬೀಚ್ ನಾವೆಲ್ಲ ಅಡ್ಡಾಡಿದ್ವಿ, ಮುರುಡೇಶ್ವರ ಮಲ್ಪೆಲ್ಲ ಬೀಚ್ ಹೋಗಿದ್ವಿ. ಆ ಬೀಚ್ಗೂ ಈ ಬೀಚ್ಗೂ ಏನ್ ಡಿಫ್ರೆನ್ಸ್ ಇರ್ತೈತಿ ನೋಡೋಣ. ಸ್ವಲ್ಪ ಎಕ್ಸೈಟ್ಮೆಂಟ್ ಐತಿ. ಇವನು ನಮ್ಮ ಮನೋಜ, ಇವನಿಗೆ ಕೇಳೋಣ. ಫ್ರೆಂಡ್ಸ್ ಏನಂದ್ರ ಮನೋಜ, ಈಗ ನೀ ನಮ್ ಜೊತೆ ಕೋಡಿ ಬೀಚ್ ಬರಕತ್ತಿಯಲ್ಲ, ಸೊ ನಿನ್ನ ಒಪಿನಿಯನ್ ಏನು? ನನ್ನ ಒಪಿನಿಯನ್ ಕೇಳೋಕ್ಕಿಂತ ಎಲ್ಲಾರು ಒಪಿನಿಯನ್ ಮೊದ್ಲು 2 ಗಂಟೆ ಕರೆಕ್ಟ್ ಬಿಡ್ಬೇಕಂತಂದಿತ್ತು. ಹಾಗಾಗಿ 2 ಆಗ್ಲಿಲ್ಲಕ್ಕೆ 3 ಗಂಟೆ ಆಯ್ತು ಫ್ರೆಂಡ್ಸ್. ಹಾಗಾಗಿ ಬೀಚ್ ನೋಡಿದೀವಿ, ಇಲ್ಲ ಅಂತೆಲ್ಲ. ಈಗ ಏನೋ ಒಂದು ಮೆಚುರಿಟಿ ಅಂತ ಬಂದಿದೆ. ಈಗ ಹೋಗಿ ಏನೇನ್ ಮಾಡ್ಬೇಕಂತ ಮಾಡಿದೀವಿ, ನೋಡ್ತೀವಿ, ಬೀಚ್ ನೋಡ್ತೀವಿ, ಹಿಡಿದಾದ್ರೆ ಹಿಡಿತೀವಿ, ಎಲ್ಲಾ ಮುಕ್ಕಳಿ ಮುಸ್ಕೊಂಡು ಸುಮ್ಮನೆ ಬರ್ತೀವಿ. ಚಲೋ ಇತ್ತಂದ್ರೆ ಫ್ರೆಂಡ್ಸ್, ಈಗ ಕೋಡಿ ರೋಡ್ ಹೋಗ್ಬೇಕಾದ್ರೆ ಇದು ಕೋಡಿ ನದಿ. ಇದು ಈ ನದಿಗೆ ಈ ಬ್ರಿಡ್ಜ್ ಐತಿ. ಈ ಬ್ರಿಡ್ಜ್ ದಾಟಿ ಇಲ್ಲಿಂದ ಒಂದು 2 ಕಿಲೋಮೀಟರ್ ಹೋದ್ರೆ ಕೋಡಿ ಬೀಚ್ ಸಿಗುತ್ತ. ಇದೇನು ಹೆಚ್ಚು ಆಳಿಲ್ಲ ಫ್ರೆಂಡ್ಸ್, ಬೇಕಾದಂಗೆ ಜಿಗಾಡ್ಬೋದು. ಈಗ ನಮ್ ಮನೋಜ ಫ್ರೆಂಡ್ಸ್, ನಮ್ ಮನೋಜ ಆಕ್ಚುಲಿ ಇಲ್ಲಿಂದ ಜಂಪ್ ಮಾಡ್ತಾನೆ. ಮಾಡ್ತೀನಿ, ನವಗ್ರಹದಲ್ಲಿ ಇದೆಯಲ್ಲ ಅದು ಯಾವ ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವ್ ಮಾಡೋ ಮಿಸ್ಟೇಕ್. ಸಾಂಗ್ ಇದೆ ಅಲ್ಲ, ಅದು ಆಕ್ಚುಲಿ ಮನೋಜ್ ಏನೋ ಹೊಟ್ಟೆ ನೋಯಾಕತ್ತೈತಿ ಅಂತ ಫ್ರೆಂಡ್ಸ್. ಅವ್ನ ಕಡೆ ಕೇಳೋಣ ಏನಂತ ಹೇಳಲಿ. ನನ್ನ ಅನಿಸಿಕೆ ಮಾಟ ಮಂತ್ರ ಮಾಡಿಸಿ ನಿಂಬೆಹಣ್ಣು, ಮೆಣಸಿನಕಾಯಿ, ಉಪ್ಪು ಹಾಕಿರ್ತಾರಲ್ಲ, ಅದೇ ಹಾಕಿರ್ಬೇಕಂತ ನನ್ನ ಅನಿಸಿಕೆ ಆಗ್ತದೆ. ಗೊತ್ತಾಗ್ತದೆ ಇವನಿಗೆ ಹೊಟ್ಟೆ ನೋಯಾಕತ್ತೈತಿ ಅಂತ. ಇವನ ಅನಿಸಿಕೆ ಏನಂದ್ರೆ ಯಾವ್ದೋ ನಿಂಬೆ ಹಣ್ಣು ಮೆಣಸಿನಕಾಯಿ ಎಲ್ಲ ದಾಟಿನಿ ಅನ್ನಕತ್ತಾನು. ನೋಡೋಣ ಹಂಗೆ ಏನ್ರ ಆದ್ರೆ ಜಲ್ದಿ ನಿಗರ್ಕಂತಾನೋ ನಿಮ್ಗೆ ಇನ್ಫಾರ್ಮ್ ಮಾಡ್ತಾನ. ಮಿಸ್ ಯು RIP ಅಂತ ಎಲ್ಲರೂ ಸ್ಟೇಟಸ್ ಹಾಕೋ, ಮಿಸ್ ಮಾಡ್ಬೇಡ್ರಿ. ಆಕ್ಚುಲಿ ಫ್ರೆಂಡ್ಸ್, ಇವನು ಮಾವಿನಕಾಯಿ ಕದ್ಕೊಂಡ್ ಬಂದಾನಿದ್ದು, ಆ ಮಾವಿನಕಾಯಿ ತಿನ್ನಾಕತ್ತೀವಿ. ಏನ್ ಹೇಳೋದ್ ಬಿಡ್ರಿ, ಯಾಕಾದ್ರೂ ನಡ್ಕೊಂಡ್ ಯಾಕ ಅಷ್ಟು ದೂರ. ನೋಡಿ ಫ್ರೆಂಡ್ಸ್, ಇವನ್ ಮಕ ನೋಡತ್ರೆ ಇಲ್ಲಿಂದ ಯಾವ್ದೇ ದೇಶ ಐತಲ್ಲ ಕೆಂಪಕ ಕಾಂತಾರ, ಆಫ್ರಿಕಾ ಮನುಷ್ಯ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಕಂಡು ಬಿಡ್ತೀನಿ. ಇವನಿಗೆ ಯಾವ ಚಂದ ಕಾಣಕತ್ತಾನ, ಅವನಿಗೆ ಇವ್ನು ಚಂದ ಕಾಣಕತ್ತಾನ. ಆಕ್ಚುಲಿ ಹೇಳ್ಬೇಕಂತ ಚಂದ್ರದ್ ನಾ ಇಲ್ಲಿ ಕೂತ್ಗಳಲ್ಲಿ ಅನುಭವ ಎಲ್ಲ ಕಾಲೆಲ್ಲ ನೋವು. 3 ಕಿಲೋಮೀಟರ್ ಅಂತ ಹೇಳಿ 4 ಕಿಲೋಮೀಟರ್ ನಡೆಸಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಫೈನಲಿ ಬೀಚಿಗೆ ಬಂದಿವಿ. ಆಕ್ಚುಲಿ ಇದೆ ಕೋಡಿ ಬೀಚ್. 2 ಹುಡುಗಿಯಾರು 1 ಹುಡುಗ ಅಷ್ಟ ಅದಾನು. ಏನ್ ಮಾಡಾಕತ್ತಾರ ನಮ್ಮ ಅಪ್ರಾಣಿಗೂ ಗೊತ್ತಿಲ್ಲ. ನಿಮ್ಗೆ ಯಾಕೆ ಬೇಕದು, ತಿಕಾ ಮುಚ್ಕೊಂಡು ಹೋಗಲ್ಲ. ಫೈನಲಿ ನಾವೀಗ ಕೋಡಿ ಬೀಚಿಗೆ ಬಂದಿವಿ. ನೋಡ್ರಿ ಎಲ್ಲರೂ ಇಲ್ಲೇ ಅದಾರು. ನೋಡಿ ಫ್ರೆಂಡ್ಸ್, ಬೀಚಿಗೆ ಬಂದ್ವಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಏನಾಗ್ತದೆ ಗೊತ್ತಿಲ್ಲ. ಬರೋದ್ ಬಂದಿವಿ.
ಏನೇನ್ ಮಾಡ್ತೀವಿ ಹಾ ಗೊತ್ತಿಲ್ಲ. ಗೊತ್ತಿಲ್ಲ. ಅಲೆಗಳೆಲ್ಲ ಮುಕ್ಕಳೇರಿ ಬರ್ತಿದ್ವಿ friends. ಅಲೆಗಳೆಲ್ಲ ಮುಕ್ಕಳೇರಿ ಬರಾಕತ್ತವು. ಇದೇ ಅಲೆ ಅಂತಾರೆ ಇವೆಲ್ಲ ಎಲ್ಲಾರು. ಇಲ್ಲಿ ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡುವ. ಅಲೆಗಳು ಕೊಡಲ್ಲ ಆಟ ಆಡುವ ಅಷ್ಟೇ. A few